ಭಾರತ ದೇಶದ ಒಂದು ಗಾನ ಕೋಗಿಲೆ ಇವತ್ತು ಎಸ್ ಜಾನಕಿಯವರು ನಿಧನರಾಗಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ದುಃಖವನ್ನು ಭರಿಸಲಾರದಷ್ಟು ಕೂಡ ಪ್ರತಿಯೊಬ್ಬರೂ ಕೂಡ ಅವ್ರ ನೆನಪಿನ ನೋವುಗಳು ಕಾಣ್ತಾ ಇದ್ದಾವೆ. ಎಸ್ ಜಾನಕಿಯವರು ಒಬ್ಬ ಶ್ರೇಷ್ಠ ಮಹಿಳೆ, ಅತ್ಯಂತ ಸರಳತೆ, ಅತ್ಯಂತ ಶಿಸ್ತು. ನಾನು ಕೂಡ ಅವರ ಕೊನೆ ಕಾರ್ಯಕ್ರಮ ಓಪನ್ ಏರ್ ಥಿಯೇಟ್ರಲ್ಲಿ ಕರ್ಕೊಂಡು ಮಾಡಿಸಿದ್ದೆ. ಎಸ್ ಪಿ ಸುಬ್ರಹ್ಮಣ್ಯಂ ಅವರು ಎಸ್ ಜಾನಕಿ ಅಂತ ಹೇಳಿದ್ರೆ ಎಲ್ಲರ ಹೃದಯ ಮಿಡಿತ ಅವ್ರನ್ನ ಆನಂದ ಪಡ್ತಾ ಇತ್ತು. ಆ ರೀತಿಯ 17 ಭಾಷೆಗಳು, ಕನ್ನಡ, ಹಿಂದಿ, ತೆಲುಗು, ತಮಿಳು, ಪಂಜಾಬಿ, 17 ಭಾಷೆಗಳಲ್ಲಿ ಆಡಿದ್ದಾರೆ. ಅವರಿಗೆ 4 ಬಾರಿ ರಾಷ್ಟ್ರ ಪ್ರಶಸ್ತಿಗಳು ಬಂದಿದ್ದಾವೆ ಅಂತ ಹೇಳಿದ್ರೆ ಅಂಥ ಏಕೈಕ ಮಹಿಳೆ ದೇಶದಲ್ಲೇ ಪ್ರಥಮ ಗಾಯನದಲ್ಲಿ ಅಂತಕ್ಕಂಥದ್ದನ್ನು ನಾವು ಹೇಳಬೇಕಾಗ್ತದೆ. ಇವತ್ತು ಅವರ ನಿಧನದ ವಾರ್ತೆ ಬಂದ ಕೂಡಲೇ ನಾನು ಅಲ್ಲಿಗೆ ಹೋಗಿದ್ದೆ, ಆಸ್ಪತ್ರೆಗೆ, ಅಪೋಲೋ ಆಸ್ಪತ್ರೆಯಲ್ಲಿ. ನಾನು MLA ಹರೀಶ್ ಗೌಡ, ನಾಗೇಂದ್ರ ಅವರು, ವತ್ಸ ಅವರು, ಆಮೇಲೆ ಡಾಕ್ಟ್ರು ಯತೀಂದ್ರ ಅವರು ಕೂಡ, ಉಸ್ತುವಾರಿ ಮಂತ್ರಿಗಳು ಕೂಡ ಬಂದರು. ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ, ನಾವು ಮಾತಾಡುವಷ್ಟೊತ್ತಿಗೆ ಮುಖ್ಯಮಂತ್ರಿಗಳಾಗಲೇ ಸರ್ಕಾರದ ಗೌರವಗಳೊಡನೆ ಮಾಡೋದು ಅಂತೇಳಿ ಘೋಷಣೆ ಮಾಡಿದರು. DK ಶಿವಕುಮಾರ್ ಅವರೇ ಸರ್ಕಾರದ ಗೌರವಗಳನ್ನೇ ಅವರ ಅಂತಿಮ ಸಂಸ್ಕಾರವನ್ನು ಮಾಡಬೇಕು ಅಂತೇಳಿ ಅವರ ಆದೇಶವನ್ನು ಮಾಡಿದ್ದಾರೆ. ಇವತ್ತೇನು ಇಡೀ ನಾಡಿನಲ್ಲಿ ಸುಮಾರು 28-30 ಹೆಚ್ಚು ಪ್ರಶಸ್ತಿಗಳು ಕೂಡ ಅವ್ರಿಗೆ ಬಂದಿದೆ. ಪ್ರಶಸ್ತಿಗಳು ಭಾಳ ಮುಖ್ಯ ಅಲ್ಲ, ಅವರ ಇಡೀ ದೇಶದ ಜನರ ಮನಸ್ಸನ್ನು ಗೆದ್ದಿದಂಥವರು, ಸಂತೋಷಪಡಿಸಿದಂಥವರು. ಅಂಥ ತಾಯಿ ಎಸ್ ಜಾನಕಿಯವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತೇವೆ. ಅವರ ಕುಟುಂಬ ವರ್ಗದವರಿಗೆ ಅಷ್ಟೇ ಅಲ್ಲ, ಅವರೆಲ್ಲ ಅವರ ಗಾಯನವನ್ನು ಕೇಳಿರ್ತಕ್ಕಂಥವ್ರೆಲ್ಲರೂ ಕೂಡ ಅವರ ಅಭಿಮಾನಿಗಳೇ, ಅವರ ಕುಟುಂಬನೇ. ಅವರೆಲ್ಲರೂ ಕೂಡ ಆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ. ಅವರ ಏನು ನಡು ಬಂದಿರ್ತಕ್ಕಂಥ ಕಾಯಕ ಜೀವಿಯಾಗಿ ನಡ್ಕೊಂಡು ಬಂದಿದ್ದಾರೆ, ಅದೆಲ್ಲರಿಗೂ ಕೂಡ ಒಂದು ಆದರ್ಶ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತೇವೆ. ಕಣಿನುಂಡಿ ಗ್ರಾಮದಲ್ಲಿ ಈ ನವೀನ್ ಅವರು ಚಿಕ್ಕ ಹುಡುಗನಿಂದ ಅವರು ಎಷ್ಟು ವರ್ಷದಿಂದಿದ್ದಪ್ಪ 13 ವರ್ಷದಿಂದ ಅವ್ರ ಜೊತೆಲೇ ಇದ್ದು ಬೆಳೆದವರು. ಬನ್ನೂರು ರೋಡು ಕೃಷ್ಣ ಅವ್ರ ತೋಟದಲ್ಲೂ ಕೂಡ ಇದ್ದರು. ನಾನು ಅಲ್ಲಿಯೂ ಕೂಡ 2-3 ಬಾರಿ ಹೋಗಿ ಮಾತಾಡ್ಸ್ಕೊಂಡ್ಬಂದಿದ್ದೆ. ಎಸ್ ಜಾನಕಿ ಅವರು ಇಲ್ಲಿ ಇದ್ದಾರಲ್ಲ ಅಂತ ಯಾರಿಗೂ ಗೊತ್ತಿಲ್ಲ, ಆಶ್ಚರ್ಯ ಆಯಿತು. ಅದೇ ರೀತಿ ಮೈಸೂರಿನಲ್ಲೇ ಇದ್ದು ಇವತ್ತು ಅವರು ಪ್ರಾಣವನ್ನು ಬಿಟ್ಟಿದ್ದಾರೆ, ಇಲ್ಲೇ ಅಂತ್ಯ ಆಗಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಮೈಸೂರಿನ ಬಗ್ಗೆ, ನಗರದ ಬಗ್ಗೆ ಪ್ರೀತಿ ಇತ್ತು ಅಂತಕ್ಕಂಥದ್ದು. ಅದೇ ರೀತಿ ವಿಷ್ಣುವರ್ಧನ್ ಅವರು ಕೂಡ ಇಲ್ಲೇ ನಿಧನರಾಗಿದ್ದು. SP ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಒಂದು ರೆಕಾರ್ಡು, ಇತಿಹಾಸ ಶಾಶ್ವತವಾಗಿ ಜನರ ಮನದಲ್ಲಿ ಉಳಿದಿದ್ದಾರೆ. ನಮ್ಮಲ್ಲೆಲ್ಲರೂ ಕೂಡ, ನಮ್ಮಲ್ಲಿದ್ದಂಥವ್ರು ರಾಜ್ಕುಮಾರ್ ಅವ್ರು ಇರ್ಬೋದು, ಅಂಬರೀಷ್ ಅವ್ರು ಇರ್ಬೋದು, ನಮ್ಮ ವಿಷ್ಣುವರ್ಧನ್ ಇರ್ಬೋದು, ಇವರೆಲ್ಲರೂ ಕೂಡ ಅಷ್ಟೇ. ನಮ್ಮಲ್ಲಿ ನಮ್ಮ ಮಹಿಳೆಯರಲ್ಲಿ ಎಸ್ ಜಾನಕಿಯವರೇ, ಅವ್ರು ಬಿಟ್ಟರೆ ನಮ್ಮ ಸರೋಜಾದೇವಿ ಅವರು ಕೂಡ ಇಲ್ಲ ಇವತ್ತು ನಮ್ಮೆಲ್ಲರ ಮುಂದೆ. ಈ ರೀತಿಯ ಚಲನಚಿತ್ರ ಹಿನ್ನೆಲೆ ಗಾಯಕಿಯಾಗಿ ಎಲ್ಲರಿಗೂ ಕೂಡ ಸ್ಫೂರ್ತಿಯನ್ನು ಕೊಟ್ಟಿದ್ದಾರೆ, ಎಲ್ಲರಿಗೂ ಕೂಡ ಸಂತೋಷವನ್ನು ಉಂಟು ಮಾಡಿದ್ದಾರೆ. ಅವರ ಆತ್ಮಕ್ಕೆ ಎಲ್ಲರೂ ಕೂಡ ಒಂದು ಸಮರ್ಪಣೆಯನ್ನು ನಾವೆಲ್ಲರೂ ಕೂಡ ಅರ್ಪಿಸ್ತಾ ಇದ್ದೇವೆ. ಆ ದೇವರ ಸನ್ನಿಧಿಗೆ ಆ ತಾಯಿ ಸೇರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಯಾರು ಫ್ಯಾಮಿಲಿಯವರು ಪಾಪ ಅವರೆಲ್ಲರೂ ಕೂಡ ದಿಢೀರ್ ಅಂತ ಬಂದು ಅವ್ರಿಗೆ ದಿಕ್ಕೇ ತೋಚಲಿಲ್ಲ, ಏನು ಮಾಡಬೇಕು ಅಂತೇಳಿ. ಅವರೆಲ್ಲರೂ ಕೂಡ
ಮಾತಾಡಿದರು ಮಹಾರಾಜ ಕಾಲೇಜ್ ಗ್ರೌಂಡಲ್ಲಿ ಇಡಬೇಕು ಅಂತೇಳಿ. ಆಮೇಲೆ ನಾವೆಲ್ಲ ಸೇರಿ ಕಲಾಮಂದಿರದ ಮುಂದೆ ಇಡೋಣ ಅಂತೇಳಿ, ಆಮೇಲೆ ಇಲ್ಲ ಸಾಲಲ್ಲ ಅಂತೇಳಿ ಮತ್ತೆ ಓಪನ್ ಏರ್ ಥಿಯೇಟ್ರ್ ಅಲ್ಲಿ ಸಿಮೆಂಟ್ ಕಾಂಕ್ರೀಟ್ ಆಗ್ತದೆ ಅಲ್ಲಿ ಬೇಡ ಅಂತಾಯಿತು. ಮಹಾರಾಜ ಕಾಲೇಜ್ ಗ್ರೌಂಡಲ್ಲಿ ಇಟ್ಟು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂಡ ಎಲ್ಲರ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು. ಮತ್ತು ಅವರ ಕುಟುಂಬದವ್ರದ್ದು ಏನು ಅಂತ ಹೇಳಿದ್ರೆ, ಅವರ ನವೀನ್ ಅವರ ತೋಟದಲ್ಲೇ ಅವ್ರ ಸಮಾಧಿಯನ್ನು ಮಾಡಿ ಅದಕ್ಕೊಂದು ರೂಪವನ್ನು ಕೊಟ್ಟು ಮುಂದೆ ನಾವು ಅದರ ಕಾರ್ಯವನ್ನು ನೆರವೇರಿಸ್ಕೊಂಡೋಗೋದಕ್ಕೋಸ್ಕರ ನಮ್ಮ ತೋಟದಲ್ಲೇ ಮಾಡಬೇಕು ಅಂತೇಳಿ ಅವ್ರ ತೀರ್ಮಾನ ಕೈಗೊಂಡಾಗ ನಾವೆಲ್ಲರೂ ಕೂಡ ಒಪ್ಕೊಂಡು ಇಡೀ ಜಿಲ್ಲಾಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಪ್ರತಿಯೊಬ್ಬರು ಕೂಡ ಬಂದು ರಾತ್ರಿಯಿಂದನೇ ದುಡಿದು ಆ ಒಂದು ಅರೇಂಜ್ಮೆಂಟನ್ನು ಮಾಡಿದ್ದಾರೆ. ಮಹಾರಾಜ ಕಾಲೇಜ್ ಗ್ರೌಂಡ್ ಎಲ್ಲರೂ ಕೂಡ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ತೋಟದಲ್ಲಿ ಕಡಿಮೆ ಜನ ಹೋಗಲಿಕ್ಕೆ ರಸ್ತೆ ಇವೆಲ್ಲವೂ ಕೂಡ ಚಿಕ್ಕದಾಗಿದೆ. ಅದರಿಂದ ಎಲ್ರಿಗೂ ಇಲ್ಲೇ ಅವ್ರು ನೋಡಲಿ ಅಂತ ಮಹಾರಾಜ ಕಾಲೇಜ್ ಗ್ರೌಂಡಲ್ಲಿ ಅವ್ರು ನೋಡ್ತಕ್ಕಂಥ ಅವಕಾಶವನ್ನು ಜಿಲ್ಲಾಡಳಿತ ಸರ್ಕಾರ ಮಾಡಿಕೊಟ್ಟಿದೆ. ವಿಶೇಷವಾಗಿ ಅವ್ರಿಗೆ ಸರ್ಕಾರದ ಗೌರವಗಳನ್ನೇ ಮಾಡಬೇಕು ಅಂತ ಕೂಡಲೇ ಮುಖ್ಯಮಂತ್ರಿಗಳು ಏನು ಆದೇಶ ಮಾಡಿದ್ದಾರೆ, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಸರ್ ಒಂದೇ ಒಂದು ಏನಂತಂದರೆ, ಅವರು ಮೈಸೂರು ಅಂದರೆ ಅಷ್ಟು ಪಂಚಪ್ರಾಣ. ನಮ್ಮ ಮೈಸೂರಿಗೋಸ್ಕರ ಅವ್ರ ನೆನಪಿಗೋಸ್ಕರ ಈ ಗದ್ಗೆ ಮೈನ್ ರೋಡ್ನ ಯಶಾನಿಕಿ ರಸ್ತೆ ಅಂತ ದಯಮಾಡಿ ಇಟ್ಟರೆ ಶಾಶ್ವತವಾಗಿರ್ತದೆ. ಮೈಸೂರಲ್ಲಿ ಏನಕ್ಕೆ ಅಂತ ಅಂದರೆ, ಅವ್ರು ಮೈಸೂರಲ್ಲೇ ಕಡೆ 17 ಭಾಷೆಯಲ್ಲಿ ಇದ್ದು ಕಡೆ ಉಸಿರು ಹೇಳಿರೋದ್ರಿಂದ ಇದು ಒಂದು ಮಾನ್ಯ ಮುಖ್ಯಮಂತ್ರಿಗಳು ಇವರೆಲ್ಲರೂ ಮನಸ್ಪಟ್ರೆ ಯಾವುದೂ ಇದಲ್ಲ. ಈ ಗದ್ಗೆ ರೋಡ್ನ ಯಶಾನಿಕಿ ರಸ್ತೆ ಅಂತ ಇಡಬೇಕು ಅಂತ ನಾನು ತುಂಬ ಕೇಳ್ಕೊತೀನಿ ಸರ್. ಅದು ನನ್ನ ಕ್ಷೇತ್ರಕ್ಕೆ ಬರುತ್ತೆ. ಭೋಗಾದಿಂದ ಹೋಗ್ತಕ್ಕಂಥದ್ದು ನಮ್ಮ ಬಾರ್ಡ್ರು ಕಣಿನುಂಡಿ ಗ್ರಾಮ, ಅಲ್ಲಿವರೆಗೂ ಕೂಡ ನಮ್ಮ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ. ಅದನ್ನು ಖಂಡಿತ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.